ಹಲೋ ಫ್ರೆಂಡ್ಸ್, ಹಲವಾರು ಅದ್ಭುತಗಳಿಂದ ಕೂಡಿರೋ ಒಂದು ಸುಂದರವಾದ ಕಾಡಿನಲ್ಲಿ ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇರೋ ಈ ಒಂದು ಫೇರಿ, ಈ ದೇವತೆ ಮನುಷ್ಯರು ಮಾಡಿರೋ ದ್ರೋಹದಿಂದ ಅವ್ರ ಮೇಲಿರೋ ಕೋಪದಲ್ಲಿ ಒಂದ್ ಸಣ್ಣ ಮಗುಗ್ ಶಾಪನ್ ಕೊಟ್ಬಿಡ್ತಾರೆ. ಇದರಿಂದ ಏನೆಲ್ಲ ಆಯ್ತು, ಆ ಮಗು ಆ ಶಾಪದಿಂದ ತಪ್ಸ್ಕೊಂಡ್ಲಾ ಇಲ್ವಾ ಅನ್ನೋದೆ 2014ರಲ್ಲಿ ಫ್ಯಾಂಟಸಿ ಆಕ್ಷನ್ ಮೂವಿಯಾಗಿ ತೆರೆಗೆ ಬಂದಿರೋ ಮ್ಯಾಲಿಫಿಷೆಂಟ್ ನ ಕತೆ. ಅದಕ್ಕೂ ಮುಂಚೆ ನಿಮ್ಗೆ ಮೂವಿಗಳನ್ನ ಸ್ಟೋರಿ ಫಾರ್ಮ್ ನಲ್ಲಿ ಕೇಳೋದು ಇಷ್ಟ ಅಂದ್ರೆ ನಮ್ಮ ಚಾನೆಲ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದು ಸ್ಟೋರಿ ಲೈಟ್ ಕನ್ನಡ. ಸರಿ, ನಾವೀಗ ಶುರು ಮಾಡೋಣ. ತುಂಬಾ ಕಾಲದ ಹಿಂದೆ ಅಕ್ಕಪಕ್ಕದಲ್ಲಿ ಒಬ್ಬರನ್ನ ಕಂಡ್ರೆ ಮತ್ತೊಬ್ರಿಗಾಗ್ತಾ ಇರೋ ಎರಡು ಸಾಮ್ರಾಜ್ಯಗಳಿದ್ವು. ಅವ್ರ ನಡುವೆ ಇರೋ ತೊಂದರೆಗಳನ್ನ ಸರಿ ಮಾಡ್ಬೇಕು ಅಂದ್ರೆ ಒಬ್ಬ ಹೀರೋ ಅಥವಾ ಒಬ್ಬ ವಿಲ್ಲನಿಂದ ಮಾತ್ರ ಸಾಧ್ಯ ಅಂತ ಪೂರ್ವಜರು ಹೇಳಿರೋ ಒಂದ್ ಮಾತು ಇದೆ. ಒಂದ್ರಲ್ಲಿ ಯಾವ್ದೇ ರೀತಿಯಾದ ಮ್ಯಾಜಿಗೂ ಇಲ್ದೇ ಇರೋ ಮನುಷ್ಯರು ವಾಸ ಮಾಡ್ತಾ ಇದ್ರು. ಅದನ್ನ ಒಬ್ಬ ರಾಜ ಆಡಳಿತ ನಡೆಸ್ತಾ ಇದ್ದ. ಅವನು ಪಕ್ಕದ ಸಾಮ್ರಾಜ್ಯದ ಸೌಂದರ್ಯ ಮತ್ತು ಸಂಪತ್ತನ್ನು ಕಂಡು ತುಂಬಾನೇ ಅಸೂಯೆ ಪಡ್ತಾ ಇದ್ದ. ಆ ಒಂದ್ ಸಾಮ್ರಾಜ್ಯನೇ ವಿಚಿತ್ರವಾದ ಜೀವಿಗಳು, ಫ್ಯಾರಿಸ್ ಮತ್ತೆ ಮ್ಯಾಜಿಕ್ ನಿಂದ ಕೂಡಿರೋ ಮೋರ್ಸ್ ಆಗಿತ್ತು. ಅಲ್ಲಿರೋ ಒಂದ್ ಮರದ ಮೇಲೆ ಕೊಂಬು ಮತ್ತೆ ರೆಕ್ಕೆಗಳಿರೋ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಬರೀ ಹುಡುಗಿ ಮಾತ್ರ ಅಲ್ಲ, ಅವಳೊಬ್ಳು ದೇವತೆ, ಅವಳೊಬ್ಳು ಫ್ಯಾರಿ. ತನಗಿರೋ ಮ್ಯಾಜಿಕ್ ಶಕ್ತಿಯಿಂದ ಅಲ್ಲಿರೋ ವಿಷಯಗಳಿಗೆ ಏನೇ ತೊಂದರೆ ಉಂಟಾದ್ರು ಅದನ್ನೆಲ್ಲ ಸರಿ ಮಾಡಿ ತನ್ನ ಸಾಮ್ರಾಜ್ಯನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಈ ದೇವತೆನೆ ಮ್ಯಾಲಿಫಿಷೆಂಟ್. ಇಲ್ಲಿರೋ ಎಲ್ಲಾ ಕ್ರಿಯೇಚರ್ಸ್ ಇವನ್ನ ತುಂಬಾನೇ ಇಷ್ಟಪಡ್ತವೆ. ಈ ಮೂವರು ಹೂಗಳು ಹರಳೋದಿಕ್ಕೂ ಗಿಡ ಮರ ಬೆಳೆಯೋದಿಕ್ಕೂ ಸಹಾಯ ಮಾಡೋ ಪಿಕ್ಸಿ ಫ್ಯಾರಿಸ್. ಇವ್ರು ಯಾವಾಗ್ಲೂ ಒಂದಾಗೆ ಇದ್ರು ಕೂಡ ಇವ್ರ ನಡುವೆ ಸಣ್ಣ ಜಗಳ, ಕನ್ಫ್ಯೂಷನ್ಸ್ ಅಂತ ಆವಾಗವಾಗ ಬರ್ತಾ ಇರುತ್ತೆ. ಇವ್ರೀಗ ಬಾರ್ಡರ್ ನಲ್ಲಿ ಒಬ್ಬ ಮನುಷ್ಯ ಕದಿಯೋಕಂತ ಹೊರಗಡೆ ಬಂದು ಇವಾಗ ಸಿಗಾಕೊಂಡಿರೋ ವಿಷಯ ತಿಳಿಸಿದಾಗ ಅದೇನಂತ ನೋಡೋಕೋಸ್ಕರ ತಕ್ಷಣ ಇವಳು ಹೊರಡ್ತಾಳೆ. ಆದ್ರೆ ಇವರು ಮತ್ತೆ ಎಲ್ಲಿ ನಮಗೂ ಮತ್ತೆ ಮನುಷ್ಯರಿಗೂ ಯುದ್ಧ ಬಂದ್ಬಿಡುತ್ತೋ ಅಂತ ತುಂಬಾನೇ ಹೆದರ್ಕೋತಾರೆ. ಇವಾಗ ಇವಳು ಆ ಬಾರ್ಡರ್ಗೆ ಬಂದು ನಾನ್ ಇನ್ನ ನೋಡ್ಬೇಕು, ಹೊರಗಡೆ ಬಂದ್ ಕರೀತಾಳೆ. ಇಲ್ಲ, ಅವ್ರನ್ನ ಕಂಡ್ರೆ ನಂಗೆ ತುಂಬಾನೇ ಹೆದರಿಕೆ ಆಗ್ತಾ ಇದೆ, ನಾನ್ ಹೊರಗಡೆ ಬರಲ್ಲ ಅಂತ ಒಬ್ಬ ಹುಡುಗ ಮಾತಾಡ್ತಾನೆ. ಅವ್ನು ಹೇಳೋದ್ನೆಲ್ಲ ಕೇಳ್ಬೇಡ, ನೀನ್ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ಯಾ ಅಂತ ಮರ ಕೇಳ್ದಾಗ ಆ ಮರನೇ ನಾಚ್ಕೊಡುತ್ತೆ. ಕದಿಯೋದಲ್ಲ ತುಂಬಾ ತಪ್ಪು, ಅವ್ರು ನಿನ್ ಏನು ಮಾಡಲ್ಲ, ನೀನ್ ಇವಾಗ್ಲೇ ಹೊರಗಡೆ ಬಂದ್ ಕರೀತಾಳೆ. ಇದನ್ ಕೇಳಿ ಅವನು ಹೊರಗಡೆ ಬರ್ತಾನೆ. ಮನುಷ್ಯರನ್ನ ಮೊದಲನೇ ಬಾರಿ ನೋಡ್ತಾ ಇರೋದ್ರಿಂದ ನೀನ್ ಇವಾಗ ಪೂರ್ತಿಯಾಗಿ ಬೆಳೆದಾಯ್ತಾ ಅಂತ ಕೇಳ್ತಾಳೆ. ಇಲ್ಲ, ನಾನಿನ್ನು ಚಿಕ್ಕ ಹುಡುಗ, ನನ್ನ ಹೆಸರು ಸ್ಟೀಫನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ಅದೆಲ್ಲ ಇರ್ಲಿ, ಕದ್ದಿರೋನ್ ವಾಪಸ್ ಕೊಡೋ ಕೇಳಿ ಮರ ಕೇಳುತ್ತೆ. ಇವಳು ಅವ್ನು ತಗೊಂಡಿರೋ ಒಂದ್ ಕಲ್ನ ಅವನಿಂದ ಇಸ್ಕೊಂಡು ಅದನ್ನ ನೀರ್ಗಾಕ್ಬಿಡ್ತಾಳೆ. ಹಾಗೆ ಮಾತಾಡ್ತಾ ಇಬ್ರು ಕಾಡ್ನಿಂದ ಹೊರಗಡೆ ಬಂದಾಗ ದೂರದಲ್ಲಿರೋ ಒಂದ್ ಕೋಟೆನ್ ತೋರಿಸಿ ಒಂದಲ್ಲ ಒಂದಿನ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾನೆ. ಸರಿ, ಇವಾಗ ಎಲ್ಲಿದ್ಯಾ ಅಂತ ಕೇಳಿದಾಗ ನನ್ನ ಪ್ಯಾರೆಂಟ್ಸ್ ಎಲ್ಲ ತೀರ್ಕೊಂಡ್ರು, ನಾನೊಂದ್ ಕೊಟ್ಟಿಗೆನಲ್ಲಿದ್ದೀನಿ ಅಂತ ಹೇಳ್ತಾನೆ. ನಿನ್ನಂಗೆನೆ ನಾನು ಕೂಡ, ನನ್ನ ಪ್ಯಾರೆಂಟ್ಸು ತೀರ್ಕೊಂಡ್ರು ಅಂತ ಇವಳು ಹೇಳ್ತಾಳೆ. ಸರಿ ಅಂತ ಅವನು ಹೊರಡ್ತಾನೆ. ನೀನ್ ಮತ್ತೆ ಇಲ್ಲಿ ಬರ್ಬೇಡ, ಈ ಜಾಗ ಏನೋ ಸೇಫ್ ಅಲ್ಲ ಅಂತ ಹೇಳಿದಾಗ ಹಾಗೇನಾದ್ರೂ ಬಂದ್ರೆ ನೀನ್ ನನ್ ಕಾಪಾಡಲ್ವಾ ಅಂತ ಅವನ್ ಕೇಳ್ತಾನೆ. ಅದಕ್ಕೆ ಇವಳು ನಗಾಡ್ತಾ ನೋಡೋಣ ಅಂತ ಹೇಳಿ ಹಾಗೆ ಇಬ್ರು ಕೈ ಕೊಡೋವಾಗ ಮ್ಯಾಲಿಫಿಷೆಂಟ್ ಕೂಗಾಡ್ಕೋತಾನೆ. ಏನಂತ ನೋಡಿದ್ರೆ ಅವ್ನ ಕೈನಲ್ಲಿರೋ ಉಂಗ್ರ ಕಬ್ಬಂದಲ್ಲಿ ಮಾಡಲ್ಪಟ್ಟಿದೆ. ಕಬ್ನ ಫ್ಯಾರಿಸ್ನ ಸುಟ್ಟು ಬಿಡುತ್ತೆ ಅಂತ ಹೇಳಿದ ತಕ್ಷಣ ಅವನನ್ನ ಕಳೆದು ದೂರ ಎಸ್ತು. ನಿನ್ ರೆಕ್ಕೆಗಳು ನಂಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇವಳಿಗೆ ನೋವಾಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ತನ್ನ ಉಂಗ್ರನ್ ಕಳೆದು ದೂರ ಎಸ್ತನಲ್ಲ, ಈ ವಿಷಯ ಇವಳಿಗೆ ತುಂಬಾನೇ ಇಷ್ಟ ಆಗಿ ಇವಳಿಗೆ ಅವನ ಮೇಲೆ ಏನೋ ಒಂದ್ ರೀತಿ ಪ್ರೀತಿ ಉಂಟಾಗುತ್ತೆ. ಸ್ಟೀಫನು ಇವಳು ನೋಡೋಕೋಸ್ಕರ ಆವಾಗ ಕಾಡಕ್ ಬರೋದು, ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೀಗೆ ತುಂಬಾ ದಿನ ಕಳೆದ್ಮೇಲೆ ಇವ್ರ ನಡುವೆ ಇರೋ ಫ್ರೆಂಡ್ಶಿಪ್ ಅನ್ನೋದು ಪ್ರೀತಿಯಾಗಿ ಬದಲಾಗತ್ತೆ. ಮ್ಯಾಲಿಫಿಷೆಂಟ್ ನ 16ನೇ ಬರ್ಡೇ ದಿನ ಸ್ಟೀಫನ್ ತನ್ನ ಗಿಫ್ಟ್ ಆಗಿ ಇದೇ ಟ್ರೂ ಲವ್ಸ್ ಕಿಸ್ ಅಂತ ಹೇಳಿ ಅವಳನ್ನ ಕಿಸ್ ಮಾಡ್ತಾನೆ. ಹಾಗಂದ್ರೆ ನಿಜವಾದ ಪ್ರೀತಿಯಿಂದ ಕೊಡೋ ಒಂದ್ ಮುತ್ತು. ಹೀಗೆ ತುಂಬಾ ವರ್ಷ ಕಳೆದ್ಮೇಲೆ ಸ್ಟೀಫನ್ ತನಗ್ ಬೇಕಾಗಿರೋ ವಿಷಯಕ್ಕಾಗಿ ಮ್ಯಾಲಿಫಿಷೆಂಟ್ ಬಿಟ್ಟು ಆ ಕೋಟೆ ಕಡೆ ಹೋದ. ಇವಳು ಎಲ್ಲಾ ಫ್ಯಾರಿಸ್ಗಳಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆದು ಮೋರ್ಸ್ನ ರಕ್ಷಣೆ ಮಾಡಕ್ ಶುರು ಮಾಡಿದ್ಲು. ಮ್ಯಾಲಿಫಿಷೆಂಟ್ ಯಾವಾಗ್ಲೂ ಒಂಟಿಯಾಗೇ ಇದ್ದು ಸ್ಟೀಫನ್ ಒಂದಲ್ಲ ಒಂದಿನ ತನಗೋಸ್ಕರ ಬಂದೇ ಬರ್ತಾನೆ ಅಂತ ಅವನ್ಗ ಕಾಯ್ತಾ ಇದ್ಲು. ಆವಾಗ ತಾನೆ ಒಂದಿನ ಪಕ್ಕದ ಸಾಮ್ರಾಜ್ಯದ ಮನುಷ್ಯ ಕುಲದ ರಾಜ ಮೋರ್ಸ್ನಲ್ಲಿರೋ ಸಂಪತ್ತನ್ನ ತನ್ವಶ ಮಾಡ್ಕೋಬೇಕು ಅಂತ ಒಂದ್ ದೊಡ್ಡ ಪಡೆ ಜೊತೆ ಯುದ್ಧಕ್ಕೆ ಬರ್ತಾರೆ. ಆಗಿವಳು ಎಲ್ರೂ ಹಿಂದೆ ಹೋಗೋಕೆ ಹೇಳ್ದಾಗ ನಾನೊಬ್ಬ ರಾಜ, ನೀನೇನು ನಂಗೆ ಆರ್ಡರ್ ಮಾಡಬೇಡ ಅಂತ ಹೇಳೋವಾಗ ನೀನೊಬ್ಬ ರಾಜ ಆಗಿರ್ಬೋದು, ಅದ್ರ ನಂಗಲ್ಲ ಅಂತ ಇವಳು ಹೇಳ್ತಾಳೆ. ಇದರಿಂದ ಅವರು ತುಂಬಾನೇ ಕೋಪದಲ್ಲಿ ಅವಳನ್ನ ಕೊಲ್ಲೋ ಕೇಳಿ ತನ್ನ ಪಡೆಯನ್ನು ಕಲ್ಸ್ಬಿಡ್ತಾರೆ. ತಕ್ಷಣನೇ ಇವಳು ಎಲ್ರೂ ನನ್ನ ಜೊತೆ ನಿಲ್ಲಿ ಅಂತ ಹೇಳ್ತಾಳೆ. ಏನಂತ ನೋಡಿದ್ರು ಆ ಕಾಡಿನ ಎಲ್ಲಾ ಮರ ಗಿಡ ಪ್ರಾಣಿಗಳಂತ ಎಲ್ಲಾ ಜೀವಿಗಳು ಇವ್ ಸಪೋರ್ಟ್ ಬರ್ತವೆ. ಮನುಷ್ಯರು ಮತ್ತೆ ಮೋರ್ಸ್ನ ವ್ಯತ್ಯಾಸವಾದ ಕ್ರಿಯೇಚರ್ಸ್ಗಳ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರುವಾಗುತ್ತೆ.
ಮ್ಯಾಲಿಫಿಷೆಂಟು ರಾಜನ್ ಮೇಲೆ ದಾಳಿ ನಡೆಸಿ ಇಲ್ಲಿಂದ ಹೊರಟೋಗಿ ಮತ್ತೆ ಯಾವಾಗ್ಲೂ ಬರಬೇಡಿ ಅಂತ ಹೇಳೋವಾಗ ಅವ್ರು ಇವಳನ್ನ ಕಬ್ಬಿಣದ ಗ್ಲೌಸ್ ನಿಂದ ಮುಟ್ಟುಬಿಡ್ತಾರೆ. ಅದು ಇವಳನ್ನ ಸುಟ್ಟು ಬಿಡುತ್ತೆ. ತಕ್ಷಣನೇ ಸರಿನೂ ಆಗುತ್ತೆ. ಕೊನೆಗೆ ಮನುಷ್ಯರಿಂದ ಈ ಕ್ರಿಯೇಚರ್ಗಳ ವಿರುದ್ಧ ಹೋರಾಡಕ್ಕಾಗದೆ ಎಲ್ರೂ ಹಿಂದೆ ಓಡೋಕ್ ಶುರು ಮಾಡಿದಾಗ ಇವರು ಈ ಯುದ್ಧದಲ್ಲಿ ಗೆದ್ದು ಆ ಕ್ರಿಯೇಚರ್ಗಳು ಮತ್ತೆ ಮ್ಯಾಲಿಫಿಷೆಂಟ್ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೋತಾರೆ. ಇವಾಗ ರಾತ್ರಿ ಕೋಟೆನಲ್ಲಿ ಗಾಯಗೊಂಡಿರೋ ರಾಜನ್ ತೋರಿಸ್ತಾರೆ. ಆ ಒಂದ್ ಕೋಟೆನಲ್ಲೇ ಸ್ಟೀಫನು ಇದ್ದಾನೆ. ಆದ್ರೂ ಒಬ್ಬ ಕೆಲಸದವನು. ರಾಜ ತನ್ನ ಸಾಮ್ರಾಜ್ಯದ ಎಲ್ಲಾ ಗ್ರೇಟ್ ವಾರಿಯರ್ಸ್ನು ಕರೆಸಿ ನಾನು ನನ್ನ ಸಿಂಹಾಸನದಲ್ಲಿ ಕೂರೋವಾಗ ಜನರಿಗೊಂದು ಮಾತು ಕೊಟ್ಟಿದ್ದೆ, ಒಂದಲ್ಲ ಒಂದಿನ ಮೋರ್ಸ್ ಮತ್ತೆ ಅದರಲ್ಲಿರೋ ಸಂಪತ್ತನ್ನ ನಮ್ಮ ವಶಕ್ಕೆ ತರ್ತೀನಿ ಅಂತ. ಆದ್ರೆ ಅದನ್ನ ನಾನಿಂದ ಕೊನೆವರೆಗೂ ಮಾಡೋಕ್ಕಾಗ್ಲಿಲ್ಲ. ಆದ್ರಿಂದ ನನ್ ಸಾಯೋಕ್ಕೂ ಮುಂಚೆ ಯಾರೋ ರೆಕ್ಕೆಗಳಿರೋ ಎಲ್ಫ್ನ ಕೊಳ್ತಿರೋ ಅವ್ರಿಗೆ ನನ್ ಮಗಳು ಮತ್ತೆ ಸಿಂಹಾಸನ ಸಿಗತ್ತೆ ಅಂತ ಹೇಳೋವಾಗ ಇದನ್ನೆಲ್ಲ ಒಂದ್ ಕಡೆ ಸ್ಟೀಫನು ಕೇಳ್ಕೊಂಡು ತಕ್ಷಣನೇ ಹೊರಟು ಮಲಿಫಿಷೆಂಟ್ ಮೀಟ್ ಮಾಡೋಕಂತ ಮೋರ್ಸಕ್ ಬರ್ತಾನೆ. ತುಂಬಾ ದಿನಗಳ ನಂತರ ಬಂದಿರೋದ್ರಿಂದ ಇವನು ಕೋಪದಲ್ಲಿ ಮಾತಾಡ್ತಾಳೆ. ರಾಜ ನಿನ್ನ ಕೊಲ್ಲೋಕೆ ಏರ್ಪಾಡು ಮಾಡಿದಾರೆ, ನೀನಿವಾಗ ಅಪಾಯದಲ್ಲಿದ್ಯಾ, ನಾನ್ ನಿನ್ ಕಾಪಾಡೋಕ್ ಬಂದೆ, ನಾನ್ ನಂಬು ಅಂತ ಹೇಳೋವಾಗ ತುಂಬಾ ದಿನಗಳ ನಂತರ ಮೀಟ್ ಮಾಡ್ತಾ ಇರೋದ್ರಿಂದ ಇಬ್ರು ಹಾಗೆ ಮಾತಾಡೋಕ್ ಶುರು ಮಾಡ್ತಾರೆ. ಒಂದ್ ಸ್ವಲ್ಪ ಹೊತ್ನಲ್ಲೇ ಸ್ಟೀಫನ್ ಏನೋ ಒಂದ್ ವಿಷಯನ ಮ್ಯಾಲಿಫಿಷೆಂಟ್ ಕುಡಿಯೋಕ್ ಕೊಡ್ತಾನೆ. ಅದನ್ನ ಕುಡಿದ ತಕ್ಷಣನೇ ಇವಳು ಹಾಗೆ ಪ್ರಜ್ಞೆ ತಪ್ಪೋದಾಗ ಇವನು ಅವಳನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟು ಕೋಣೆಗಾದಕ್ ಮನಸ್ಸು ಬರ್ದೆ ಒಂದ್ ಕಬ್ಬಿಣದ ಚೈನಿಂದ ಅವಳ ರೆಕ್ಕೆಗಳನ್ನ ಮಾತ್ರ ಕತ್ತರಿಸಿ ಅವುಗಳನ್ನ ತಗೊಂಡೋಗ್ಬಿಡ್ತಾನೆ. ಇವಾಗ ಬೆಳಗಾದ್ಮೇಲೆ ಇವಳು ಕಣ್ಬಿಟ್ಟು ನೋಡಿದಾಗ ತನ್ನ ಶಕ್ತಿ ಆಗಿದ್ದ ರೆಕ್ಕೆಗಳನ್ನ ಕಲ್ಕೊಂಡು ಅದರಿಂದ ಉಂಟಾಗಿರೋ ನೋವೊಂದ್ ಕಡೆ ತನ್ನ ಪ್ರಾಣ ಅಂತ ತಿಳ್ಕೊಂಡಿರೋ ಸ್ಟೀಫನ್ ತನಗ್ ದ್ರೋಹ ಮಾಡ್ದ ಅಂತ ಇದನ್ನೆಲ್ಲ ತಡ್ಕೊಳಕಾಗದೆ ಮಲಿಫಿಷೆಂಟ್ ಆಗಿ ಕೂಗಾಡ್ತಾ ಅಲೋಕ್ ಶುರು ಮಾಡ್ತಾಳೆ. ಅದೇ ಸಮಯ ಇವನಿಲ್ಲಿ ಆ ರೆಕ್ಕೆಗಳನ್ನ ಕೋಟೆಗೆ ತಗೊಬಂದು ರಾಜನ್ ಮುಂದೆ ಹಾಕಿ ನಾನು ಅವಳನ್ನ ಕೊಂದ್ಬಿಟ್ಟೆ ಅಂತ ಹೇಳೋವಾಗ ಅವರು ಇದನ್ನ ಕೇಳಿ ತುಂಬಾ ಸಂತೋಷ ಪಡ್ತಾರೆ. ಮ್ಯಾಲಿಫಿಷೆಂಟ್ ಈ ಕಡೆ ತುಂಬಾನೇ ವೀಕ್ ಆಗಿ ನಡೆಯೋಕಾಗದೆ ಕಷ್ಟ ಪಡ್ತಾ ಇರೋವಾಗ ಅಲ್ಲಿರೋ ಒಂದ್ ಸಣ್ಣ ಕಡ್ಡಿನ ಮ್ಯಾಜಿಕ್ ನಿಂದ ಒಂದ್ ದೊಡ್ಡ ವಾಕಿಂಗ್ ಸ್ಟಿಕ್ ಆಗಿ ಬದಲಾಯಿಸ್ಕೊಂಡು ಅದ್ನ ಯೂಸ್ ಮಾಡ್ಕೊಂಡು ನಡೆದು ಅಲ್ಲೊಂದ್ ಕೈ ಬಿಟ್ಟಿರೋ ಒಂದ್ ಕೋಟೆಗೆ ಬಂದ್ ಸೇರಿ ಹಾಗೆ ಒಂಟಿಯಾಗಿರೋವಾಗ ಅಲ್ಲಿಗೊಂದ್ ಕಾಗೆ ಬರುತ್ತೆ. ಅದನ್ನ ನೋಡಿ ಇವಳು ಆ ಕಾಗೆ ಕೂಡ ರೆಕ್ಕೆ ಇದೆ, ನಂಗಿಲ್ವಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾಳೆ. ಇವಾಗ ಬೆಳಗಾದ್ಮೇಲೆ ಆ ಕಾಗೆ ಒಂದ್ ಜಮೀನಲ್ಲಿ ಒಬ್ಬ ರೈತ ಹಾಕಿರೋ ಬಳೆಗ್ ಸಿಗಾಕೊಳ್ಳುತ್ತೆ. ಅದೇ ಸಮಯ ಮ್ಯಾಲಿಫಿಷೆಂಟು ಇದನ್ನ ನೋಡಿ ತನ್ನ ಮ್ಯಾಜಿಕ್ ನಿಂದ ಅದನ್ನೊಬ್ಬ ಮನುಷ್ಯನ ರೀತಿ ಬದಲಾಯಿಸಿದಾಗ ಆ ರೈತ ಹೆದರ್ಕೊಂಡು ಓಡೋಗ್ತಾನೆ. ತುಂಬಾ ಚೆನ್ನಾಗಿದ್ ನನ್ನ ಯಾಕೆ ಈ ರೀತಿ ವಿಕಾರವಾಗಿ ಬದಲಾಯಿಸ್ತೀರಿ ಅಂತ ಕೇಳ್ತಾನೆ. ನಾನ್ ನಿನ್ ಪ್ರಾಣನ್ ಕಾಪಾಡಿದೀನಿ ಅಂತ ಹೇಳೋವಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಹೆಸರು ಡೈವಾಲ್, ನೀವು ನನ್ನ ಪ್ರಾಣನೇ ಕಾಪಾಡಿದೀರಾ, ಅದರಿಂದ ನಾನು ನನ್ನ ಜೀವನ ಪೂರ್ತಿ ನಿಮ್ಗೆ ಸೇವಕನಾಗಿರ್ತೀನಿ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ನೀನ್ ನನ್ ರೆಕ್ಕೆಗಳಾಗಿರೋ ಅಂತ ಹೇಳಿ ಅವನ್ನ ಮತ್ತೆ ಕಾಗೆ ರೀತಿನೇ ಬದಲಾಯಿಸಿ ಅವನ್ನೆಲ್ಗೋ ಕಳಿಸ್ತಾರೆ. ಕೋಟೆನಲ್ಲಿ ಆ ರಾಜ ಸ್ಟೀಫನ್ ತನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟು ಅವನ್ನೇ ರಾಜನ ಘೋಷಣೆ ಮಾಡ್ತಾರೆ. ಇದನ್ನೆಲ್ಲ ಡೈವಾಲು ನೋಡಿ ತಕ್ಷಣನೇ ಈ ವಿಷಯನ ಮ್ಯಾಲಿಫಿಷೆಂಟ್ ತಿಳಿಸಿದಾಗ ಸೊ ಅವನು ರಾಜನಾಗ್ಬೇಕು ಅನ್ನೋ ಆಸೆನೆಲ್ಲ ನಂಗೆ ದ್ರೋಹ ಮಾಡ್ದ ಅಂತ ವಿಷಯ ಗೊತ್ತಾಗಿ ಇವ್ರು ತುಂಬಾನೇ ಕೋಪಪಟ್ಟು ತನ್ನ ಶಕ್ತಿನ ವ್ಯಕ್ತಪಡಿಸಿದಾಗ ಅದು ಆಕಾಶನೇ ಬಗದಾಕತ್ತೆ. ಅದನ್ನೆಲ್ಲ ಇನ್ನೊಂದ್ ಕಡೆಯಿಂದ ಆ ಸ್ಟೀಫನ್ ನೋಡಿ ತುಂಬಾ ಹೆದರ್ಕೋತಾನೆ. ಮ್ಯಾಲಿಫಿಷೆಂಟ್ ನ ಗುಣ ಅನ್ನೋದು ಇವಾಗ ಪೂರ್ತಿಯಾಗಿ ಬದಲಾಗಿ ಅವಳು ಆ ಮೋರ್ಸ್ ಕಾಡಿನೊಳಗಡೆ ಬರ್ತಾ ಇರೋವಾಗ ಆ ಕಾಡಿನ ಎಲ್ಲಾ ಕಡೆ ಕತ್ಲೆ ಆವರಿಸ್ಕೊತಾ ಇದೆ. ಇವಳು ತಾನೇ ಇಲ್ಲಿ ರಾಣಿ ಅನ್ನೋ ರೀತಿ ಅಹಂಕಾರದಲ್ಲಿ ಅಲ್ಲಿರೋ ಒಂದ್ ಸಿಂಹಾಸನ ಮೇಲೆ ಕುಂತಾಗ ಕಾಡಿನ ಎಲ್ಲಾ ಜೀವಿಗಳು ಇವಳಿಗೆ ಹೆದರ್ಕೊಂಡು ಇವಳ ಮುಂದೆ ಮಂಡಿ ಆಗ್ತವೆ. ಹಾಗೆ ಕೆಲವು ವರ್ಷಗಳು ಕಳೆದ ಮೇಲೆ ಕೋಟೆನಲ್ಲಿರೋ ಕೆಲಸದವರೆಲ್ಲ ತುಂಬಾ ಸಂತೋಷದಲ್ಲಿದ್ದಾರೆ. ಆಗಿದ್ನ ಡೈವಾಲ್ ನೋಡಿ ಸ್ಟೀಫನ್ ಮತ್ತೆ ರಾಣಿಗೆ ಒಂದ್ ಹೆಣ್ಮಗು ಹುಟ್ಟಿದೆ, ಅದಕ್ಕಾದ ಒಂದ್ ದೊಡ್ಡ ಸೆಲೆಬ್ರೇಷನ್ ನಡೀತಾ ಇದೆ ಅನ್ನೋ ವಿಷಯನ ಮ್ಯಾಲಿಫಿಷೆಂಟ್ ತಿಳಿಸಿದಾಗ ಒಂದ್ ಮಗುಗಾದ ಸೆಲೆಬ್ರೇಷನ್ ಅಂತ ಹೇಳಿ ಏನೋ ಒಂದ್ ವಿಷಯ ಯೋಚನೆ ಮಾಡ್ತಾ ಇವ್ರ ಹಾಗೆ ನಗಾಡ್ತಾರೆ. ಇವಾಗ ಸೆಲೆಬ್ರೇಷನ್ ಶುರುವಾಗಿ ಆ ಹೆಣ್ಮಗುಗ್ ಹರೋರಾ ಅಂತ ಹೆಸರಿಡ್ತಾರೆ. ಅಲ್ಲಿಗೆ 3 ಪಿಕ್ಸಿ ಪ್ಯಾರಿಸು ಬಂದು ತಾವ್ ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಾವು ನಿಮ್ ಮಗು ಕೆಲವು ಉಡುಗೊರೆಗಳನ್ನ ಕೂಡ ಇಷ್ಟಪಡ್ತೀವಿ ಅಂತ ಕೇಳಿದಾಗ ಅದಕ್ಕೆ ಸ್ಟೀಫನು ಸರಿ ಅಂತ ಒಪ್ಕೋತಾನೆ. ಮೊದಲನೇ ಫ್ಯಾರಿ ಗಿಫ್ಟ್ ಆಫ್ ಬ್ಯೂಟಿ ಸೌಂದರ್ಯನ ಉಡುಗೊರೆಯಾಗಿ ಕೊಡ್ತಾರೆ. ಎರಡನೇ ಫ್ಯಾರಿ ನಿನ್ ಜೀವನ ಪೂರ್ತಿ ಯಾವ್ದೇ ರೀತಿ ದುಃಖ ಅನ್ನೋದೇ ಇಲ್ಲದೆ ತುಂಬಾ ಸಂತೋಷದಲ್ಲಿರ್ತೀಯ ಅಂತ ವಿಶ್ ಮಾಡ್ತಾರೆ. ಕೊನೆಗ್ 3ನೇ ಫ್ಯಾರಿ ತನ್ನ ಗಿಫ್ಟ್ ನ ಕೊಡೋಕಂತ ಬಂದಾಗ ಆ ಜಾಗದಲ್ಲಿ ಭಯಂಕರವಾಗಿ ಗಾಳಿ ಬೀಸೋಕ್ ಶುರುವಾಗುತ್ತೆ. ಏನಂತ ನೋಡಿದ್ರೆ ಮ್ಯಾಲಿಫಿಷೆಂಟ್ ಅಲ್ಲಿ ಬರ್ತಾ ಇದಾರೆ. ಅವ್ರು ನೋಡಿ ಎಲ್ರೂ ಹೆದರ್ಕೊಳ್ಳೋವಾಗ ಯಾರು ಹೆದರ್ಕೋಬೇಡಿ, ನಾನು ಈ ಮಗುಗ್ ವಿಶ್ ಮಾಡೋಕಂತಾನೆ ಬಂದೆ ಅಂತ ಹೇಳಿ ಆ ಮಗುನ್ ಹತ್ರ ಬಂದಾಗ ಈ ಮೂವರು ಅವ್ರನ್ನ ತಡೆಯೋಕ್ ಟ್ರೈ ಮಾಡ್ತಾರೆ. ಆಗ ಅವ್ರನ್ನ ಒಂದ್ ಪೆಟ್ಟಿಗೆಗೆ ಹಾಕಿ ಈ ಮಗು ತುಂಬಾ ಸೌಂದರ್ಯದಿಂದ ಎಲ್ಲರ ಅನುಗ್ರಹ ಮತ್ತೆ ಪ್ರೀತಿಯನ್ನು ಪಡ್ಕೊಂಡು ತುಂಬಾ ಸಂತೋಷದಿಂದ ಬೆಳೆದು ದುಡ್ಡವಲಾಗ್ತಾಳೆ ಅಂತ ಹೇಳೋವಾಗ ಇದೊಂದ್ ಒಳ್ಳೆ ಗಿಫ್ಟ್ ಅಂತ ರಾಣಿ ಹೇಳ್ತಾರೆ. ಆದ್ರೆ ಸ್ಟೀಫನ್ ತುಂಬಾನೇ ಹೆದರ್ಕೊಂಡು ಈಗ ಮಾಡ್ಬೇಡ ಅಂತ ಹೇಳ್ತಾನೆ. ಆಗ್ತಾನೆ ಇವರು ಅಲ್ಲೊಂದ್ ಸ್ಪಿನ್ನಿಂಗ್ ವೀಲ್ ಇರೋದನ್ನ ಗಮನಿಸಿ ತನ್ನ ಗಿಫ್ಟ್ ನ ಶಾಂಪವಾಗಿ ಬದಲಾಯಿಸ್ಕೊಂಡು ಇವಳ 16ನೇ ಹುಟ್ಟು ಹಬ್ಬದ ದಿನ ಸಂಜೆ ಸೂರ್ಯ ಮರೆ ಆಗೋಷ್ಟರಲ್ಲಿ ಇವಳು ಆ ಸ್ಪಿನ್ನಿಂಗ್ ವೀಲ್ ಮೇಲೆ ಕೈ ಇಡ್ತಾಳೆ. ಅದಾದ್ಮೇಲೆ ಗಾರ್ಡನ್ ಇದ್ರೆನಲ್ಲಿ ಬಿದ್ದು ಆ ಒಂದ್ ಸ್ಥಿತಿನಲ್ಲೇ ತನ್ನ ಜೀವನ ಪೂರ್ತಿ ಕಳೆದು ಮುಗಿಸ್ತಾಳೆ. ಯಾರಿಂದಲೂ ಇವಳನ್ನ ಕಾಪಾಡೋಕಾಗಲ್ಲ ಅಂತ ಹೇಳಿ ಶಾಪ ಕೊಡೋವಾಗ ಸ್ಟೀಫನ್ ಒಬ್ಬ ರಾಜನೇ ಆಗಿದ್ರು ಕೂಡ ಇವ್ರ ಮುಂದೆ ಮಂಡಿ ಹಾಕಿ ಈಗ ಮಾಡ್ಬೇಡ ಅಂತ ಬೇಡ್ಕೋತಾನೆ. ಹಾಗೆ ಇವರು ಈ ಶಾಪನ್ ಮುರಿಬೇಕಂದ್ರೆ ಒಂದು ಟ್ರೂ ಲವ್ ಕಿಸ್ನಿಂದ ಮಾತ್ರ ಸಾಧ್ಯ, ಅದನ್ನ ಬಿಟ್ರೆ ಬೇರೆ ಯಾವುದೇ ಶಕ್ತಿನೂ ಇವಳಿಗಿರೋ ಈ ಶಾಪಕ್ ಮುಕ್ತಿ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸ್ಟೀಫನ್ ತನ್ನ ಮಗಳನ್ನ ಶಾಪದಿಂದ ಕಾಪಾಡೋಕೋಸ್ಕರ ತನ್ನ ಸಾಮ್ರಾಜ್ಯದ ಎಲ್ಲಾ ಸ್ಪಿನ್ನಿಂಗ್ ವೀಲ್ಸ್ ನ ಕೋಟೆಗೆ ತರಿಸಿ ಕೆಳಗಡೆ ಇರೋ ಡಂಜನ್ ಒಳಗಡೆ ಸುಟ್ಟಾಕ್ತಾನೆ.
ಈ 3 ಪಿಕ್ಸಿ ಫ್ಯಾರಿಸ್ಗಳ ಹತ್ರ ತನ್ನ ಮಗಳನ್ನ ಸಾಕೋಕ್ ಕೊಟ್ಟು ಇವಳಿಗೆ 16ನೇ ವರ್ಷ ಕಂಪ್ಲೀಟ್ ಆದ ಮರುದಿನ ಮತ್ತೆ ಅವಳನ್ನ ಕೋಟೆಗೆ ತರೋಕ್ ಹೇಳಿ ಅವ್ರನ್ನೆಲ್ಲ ಕಲ್ಸಿ ಇವನೊಬ್ಬ ಮಾತ್ರ ಕೋಟೆನಲ್ಲೇ ಎದ್ಕೊಂಡು ಮ್ಯಾಲಿಫಿಷೆಂಟ್ ನ ಕೊಳ್ಳೋಕ್ ಹೇಳಿ ಸೈನಿಕರನ್ನ ಕಾಡಕ್ ಕಳಿಸ್ತಾನೆ. ಆದ್ರೆ ಮ್ಯಾಲಿಫಿಷೆಂಟ್ ಈ ಕಡೆ ಮೋರ್ಸನ್ ಸುತ್ತಲೂ ಮ್ಯಾಜಿಕ್ ನಿಂದ ಕೂಡಿರೋ ಒಂದ್ ದೊಡ್ಡ ಬೇಲಿ ಹಾಕೋತಲ್ಲ. ಇವ್ರಲ್ಲಿ ಕಾಡ್ನಲ್ಲಿರೋ ಒಂದ್ ಸಣ್ಣ ಮನೆಗೆ ಆ ಮಗುನ್ ತಗೊಬಂದು ಮಗು ತುಂಬಾನೇ ವೆಯ್ಟ್ ಆಗಿದೆ ಅಂತ ಈ 3 ಮನುಷ್ಯರ ರೀತಿ ಬದಲಾಗಿ ಇವಳು ದೊಡ್ಡವಳಾಗೋವರೆಗೂ ನಾವೇನೋ ಫ್ಯಾರಿಸ್ಗಳಲ್ಲ ಇನ್ಮುಂದೆ ಹಾರಬಾರ್ದು ಮ್ಯಾಜಿಕ್ ನ ಯೂಸ್ ಮಾಡಬಾರ್ದು ಅಂತ 3 ತೀರ್ಮಾನ ಮಾಡ್ಕೋತಾರೆ. ಅದೇ ಸಮಯ ಇವ್ರಿರೋ ಜಾಗನ ಡೈವಾಲ್ ನೋಡಿ ತಕ್ಷಣನೇ ಮಲಿಫಿಷೆಂಟ್ ನ ಅಲ್ಲಿ ಕರ್ಕೊಬಂದು ತೋರಿಸ್ತಾನೆ. ಆಗ ಅವರು ಆ ಮಗುನ ಎದುರಿಸೋಕ್ ಟ್ರೈ ಮಾಡಿದಾಗ ಬದ್ಲಿಗೆ ಅದು ನಗಾಡುತ್ತೆ. ನಂಗ್ ನಿನ್ನ ಒಂದ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಬೀಸ್ಟಿ ಅಂತ ಇವ್ರು ಹೇಳ್ತಾರೆ. ಈ 3 ಫ್ಯಾರಿಸ್ಗಳಿಗೂ ಆ ಮಗುನ ಹೇಗ್ ಸಾಕ್ಬೇಕು ಅಂತ ಸ್ವಲ್ಪನೂ ಗೊತ್ತಿಲ್ಲದೆ ಅದಲ್ತಾ ಇರ್ಬೇಕಾದ್ರೆ ಅದು ಕಸುವಾಗ್ತಾ ಇದೆ ಅಂತ ಕ್ಯಾರೆಟ್ ನ ತಿನ್ಸೋಕ್ ಟ್ರೈ ಮಾಡ್ತಾರೆ. ಆಗಿದ್ನೆಲ್ಲ ನೋಡ್ತಾ ಇರೋ ಡೈವಾಲ್ ನಿಂದಲೇ ಇವ್ರು ಮಾಡ್ತಾ ಇರೋದ್ನೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದೇ ಸಮಯ ಅಳ್ತಾ ಇರೋ ಈ ಶಬ್ದ ಮಲಿಫಿಷೆಂಟ್ ನು ಇರಿಟೇಟ್ ಮಾಡ್ತಾ ಇದೆ. ರಾತ್ರಿ ಹಾಲಿರೋ ರೀತಿ ಒಂದ್ ಹೂನ ಡೈವಾಲೇ ತಗೊಬಂದ್ ಆ ಮಗು ಕುಡಿಸಿ ತೊಟ್ಟಲ್ನು ಅವನೇ ಆಡಿಸ್ಬಿಡ್ತಾನೆ. ನೆಕ್ಸ್ಟ್ ಟೈಮ್ 3 ಪಿಕ್ಸಿಸು ಮನೆ ಒಳಗಡೆನೆ ಮಳೆ ಹೋಯ್ತಾ ಇದೆ ಅಂತ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕೂಗಾಡ್ಕೊಳಕ್ ಶುರು ಮಾಡ್ತಾರೆ. ಏನಂತ ನೋಡಿದ್ರೆ ಇದನ್ನೆಲ್ಲ ಮಾಡ್ತಾ ಇರೋದು ಮಲಿಫಿಷೆಂಟ್. ಅವ್ರ ಇದನ್ನೆಲ್ಲ ನೋಡ್ತಾ ನಗಾಡ್ತಾ ಇದಾರೆ. ಇನ್ನೊಂದ್ ಕಡೆ ಸ್ಟೀಫನ್ ಮಲಿಫಿಷೆಂಟ್ ಬಗ್ಗೆನೆ ಯಾವಾಗ್ಲೂ ಯೋಚನೆ ಮಾಡಿ ಹುಚ್ಚಿನಂತೆ ಬಿಹೇವ್ ಮಾಡ್ತಾ ಮೋರ್ಸನ್ ಸುತ್ತಲೂ ಇರೋ ಬೇಲಿನ ಸುಟಾಕೋಕ್ ಹೇಳ್ತಾನೆ. ಆದ್ರೆ ಮ್ಯಾಲಿಫಿಷೆಂಟ್ ಅವ್ನ ಸೈನ್ಯನ ಧ್ವಂಸ ಮಾಡಾಕ್ತಾರೆ. ಇದರಿಂದ ಮತ್ತೆ ಕೋಟೆಗೆ ಬಂದ ಸೇನಾಧಿಪತಿ ಆ ಬೇಲಿನ ನಾಶ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಹೇಳೋವಾಗ ಸ್ಟೀಫನ್ ತುಂಬಾನೇ ಕೋಪದಲ್ಲಿ ಅವ್ರನ್ನ ಹೊಡೆದು ಹೌದು ಮ್ಯಾಲಿಫಿಷೆಂಟ್ ನಾಶ ಮಾಡಕ್ಕಾಗಲ್ಲ ಅವ್ಳು ಕೊಟ್ಟಿರೋ ಶಾಪನೂ ನಾಶ ಮಾಡಕ್ಕಾಗಲ್ಲ ಅಂತ ಹೇಳಿ ಒಂದ್ ಕತ್ತಿನ ಟೇಬಲ್ ಚುಚ್ತಾನೆ. ಆ ಕತ್ತಿನ ನೋಡಿದ್ಮೇಲೆ ತಾನೆ ಇವನ್ಗೂ ನೆನಪಾಗತ್ತೆ ಕಬ್ನ ಮ್ಯಾಲಿಫಿಷೆಂಟ್ ಆಗಲ್ಲ ಅದವಳನ್ನ ಸುಟ್ಟು ಬಿಡುತ್ತೆ ಅಂತ. ಸೊ ತಕ್ಷಣನೇ ಕಬ್ಬಣದ ಗೆಲ್ಸ್ಕಾರನ ಕೋಟೆಗೆ ಬರೋಕೇಳಿ ಆರ್ಡರ್ ಮಾಡ್ತಾನೆ. ಹಾಗೆ ದಿನಗಳು ಕಳಿತಾ ಆ ಪಿಕ್ಸಿಸ್ ಎಲ್ಲ ಆ ಮಗು ಅರೋರಾ ಜೊತೆ ಹೊರಗಡೆ ಬಂದಿರೋವಾಗ ಮ್ಯಾಲಿಫಿಷೆಂಟ್ ಇದನ್ನೆಲ್ಲ ದೂರದಿಂದ ನೋಡಿ ಅವ್ರ ನಡುವೆ ಜಗಳ ಉಂಟು ಮಾಡ್ತಾ ನಗಾಡ್ತಾ ಇದಾರೆ. ಆ ಟೈಮ್ನಲ್ಲಿ ಅರೋರಾ ಒಂದ್ ಕಡೆ ಒಂದ್ ಚಿಟ್ಟೆ ನಿಂಬಾಲಿಸ್ತಾ ಒಂದ್ ಹಳ್ಳದ ಕಡೆ ಹೋಗ್ತಾ ಇರೋದನ್ನ ಡೈವಾಲ್ ನೋಡಿ ತುಂಬಾ ಹೆದರ್ಕೋತಾನೆ. ಇವರು ಅವಳನ್ನ ಸಾಯ್ಲಿ ಅಂತ ಹಾಗೆ ಬಿಟ್ಟು ಕೊನೆಗೆ ಅದಕ್ ಮನಸ್ಸು ಬರದೆ ತನ್ನ ಮ್ಯಾಜಿಕ್ ಶಕ್ತಿಯಿಂದ ಆ ಮಗುನ್ ಕಾಪಾಡ್ಬಿಡ್ತಾರೆ. ಹಾಗೆ ಒಂದಿನ ಅರೋರಾನೇ ಮ್ಯಾಲಿಫಿಷೆಂಟ್ ಇರೋ ಜಾಗ್ ಬಂದು ತನ್ನ ಎತ್ಕೊಳ್ಳೋಕ್ ಹೇಳ್ತಾಳೆ. ಆದ್ರೆ ಇವರು ನನ್ ಮಕ್ಕಳನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ ಇಲ್ಲಿಂದ ಹೋಗೋ ಅಂತ ಹೇಳಿ ಇದ್ರೂ ಕೊನೆಗವ್ಳನ್ನ ಎತ್ಕೊಂಡಾಗ ಅವಳು ಇವ್ರನ್ ಕಂಡು ಸ್ವಲ್ಪನೂ ಹೆದರ್ಕೊಳ್ದೆ ಇವ್ರ ಕೊಂಬು ಬಟ್ಟೆಗಳನ್ನೆಲ್ಲ ಮುಟ್ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಅರೋರಾ ಇನ್ನೂ ಒಂದ್ ಸ್ವಲ್ಪ ದೊಡ್ಡೋಳಾದ್ಮೇಲೆ ಡೈವಾಲ್ ಜೊತೆ ಡೈಲಿ ಆಟಾಡೋಕ್ ಶುರು ಮಾಡಿ ಹೀಗೆ ಇನ್ನೂ ಕೆಲವು ವರ್ಷಗಳು ಕಳೆಯುತ್ತೆ. ಇವಳು ತುಂಬಾನೇ ದೊಡ್ಡೋಳಾಗಿ ಟೀನೇಜಿಗೆ ಬರ್ತಾಳೆ. ಅವಳು ಎಲ್ಲಾ ಜೀವಿಗಳ ಜೊತೆ ತುಂಬಾನೇ ಪ್ರೀತಿಯಿಂದ ನಡ್ಕೋತಾ ಮೋರ್ಸನ್ ಸುತ್ತಲೂ ಹಾಕಿರೋ ಆ ಬೇಲಿನೂ ನೋಡ್ತಾಳೆ. ಇವಳು ಹೀಗ್ ಮಾಡ್ತಾ ಇರೋ ಎಲ್ಲಾ ವಿಷಯಗಳನ್ನು ಮಲಿಫಿಷೆಂಟು ಮರೆಯಾಗಿದ್ದು ಗಮನಿಸ್ತಾ ಇದಾರೆ. ಹಾಗೆ ಒಂದಿನ ಅವಳ ಬೇಲಿನ ದಾಟೋಕ್ ಟ್ರೈ ಮಾಡಿದಾಗ ಅದೇ ಸಮಯ ಮತ್ತೊಂದ್ ಬದಿನಲ್ಲಿದ್ದ ಸ್ಟೀಫನ್ನ ಸೈನಿಕರು ಅರೋರಾನೇ ಮಲಿಫಿಷೆಂಟ್ ಅಂತ ತಿಳ್ಕೊಂಡು ಅವಳ ಮೇಲೆ ದಾಳಿ ನಡೆಸೋಕ್ ತಯಾರಾಗ್ತಾರೆ. ಆಗಿದ್ನ ಇವ್ರು ನೋಡಿ ಅವ್ರನ್ನೆಲ್ಲ ನನ್ ಕಡೆ ಕರ್ಕೋಬ ಅಂತ ಡೈವಾಲ್ನ ಒಂದ್ ತೋಳದ ರೀತಿ ಬದಲಾಯಿಸಿ ಇವ್ರನ್ನೂ ಪ್ರಜ್ಞೆ ತಪ್ಪಿಸಿ ಕಾಲಿನಲ್ಲಿ ತೇಲಾಡೋಕ್ ಬಿಡ್ತಾರೆ. ಡೈವಾಲು ಅವ್ರನ್ನೆಲ್ಲ ಅಟ್ಟಿಸ್ತಾ ಮ್ಯಾಲಿಫಿಷೆಂಟ್ ಇರೋ ಕಡೆ ಕರ್ಕೊ ಬಂದಾಗ ಇವರು ಅವ್ರೆಲ್ರನ್ನೂ ತನ್ನ ಮ್ಯಾಜಿಕ್ನ ಶಕ್ತಿಯಿಂದ ಹೊಡೆದು ದೂರ ಎಸ್ದು ಬಿಡ್ತಾರೆ. ಮತ್ತೆ ಅವ್ರು ತಗೋ ಬಂದಿರೋ ವಿಷಯಗಳನ್ನೆಲ್ಲ ಗಮನಿಸ್ತಾರೆ. ಆಗವೆಲ್ಲ ಕಬ್ಬಿಣದಲ್ಲಿ ಮಾಡಲ್ಪಟ್ಟಿರೋದು ಗೊತ್ತಾಗುತ್ತೆ. ಇವರು ಸರಿ ಅಂತ ಪ್ರಜ್ಞೆ ತಪ್ಪಿರೋ ಸ್ಥಿತಿನಲ್ಲೇ ಅರೋರಾನ ಬೇಲಿನ ದಾಟಿ ಮೋರ್ಸಕ್ ತಂದು ಕಾಡಿನ ನಡುವೆ ಇರೋ ಒಂದ್ ಜಾಗದಲ್ಲಿ ಮಲಗಿಸ್ತಾರೆ. ಆಗ ಇವಳು ಕಣ್ಬಿಟ್ಟ ತಕ್ಷಣನೇ ಕಾಡ್ನಲ್ಲಿರೋ ಎಲ್ಲಾ ವಿಷಯಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾ ಇರೋವಾಗ ಹಾಗೆ ಒಂದ್ ಸ್ವಲ್ಪ ಹೊತ್ನಲ್ಲೇ ಏನೋ ಒಂದ್ ಶಬ್ದನ್ ಕೇಳಿ ಅಲ್ಲಿರೋ ಜೀವಿಗಳೆಲ್ಲ ಹೆದರ್ಕೋತವೆ. ನೀವಿಲ್ಲೇ ಇದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು, ನನ್ ನೋಡಿ ಹೆದರ್ಕೋಬೇಡಿ ಹೊರಗಡೆ ಬನ್ನಿ ಅಂತ ಕರೀತಾಳೆ. ಮಲಿಫಿಷೆಂಟು ಮರೆಯಾಗಿದ್ಕೊಂಡೆ ನಂಗೇನು ಹೆದರಿಕೆ ಇಲ್ಲ, ನನ್ನನ್ನು ನೋಡಿ ನೀನ್ ಹೆದರ್ಕೋತೀಯ ಅಂತ ಹೇಳೋವಾಗ ಪರವಾಗಿಲ್ಲ ಬನ್ನಿ ಅಂತ ಕರೀತಾಳೆ. ಆಗ ಇವರು ಸರಿ ಅಂತ ಹೊರಗಡೆ ಬಂದಾಗ ಇವಳು ಅವ್ರು ನೋಡಿದ ತಕ್ಷಣ ತುಂಬಾ ಸಂತೋಷ ಪಟ್ಟು ನಂಗ್ ನಿಮ್ನ ಮೊದ್ಲೇ ಗೊತ್ತು, ನೀವೇ ನನ್ ದೇವತೆ ಅಂತ ಹೇಳ್ತಾಳೆ. ಅದೇಗಂತ ಕೇಳೋವಾಗ ನಾನ್ ಚಿಕ್ಕ ವಯಸ್ಸಿನಿಂದ ಎಲ್ಗೆ ಹೋದ್ರು ನಿಮ್ ನೆರಳು ನನ್ನ ಹಿಂಬಾಲಿಸ್ತಾ ಇರೋದನ್ನ ನಾನು ತುಂಬಾ ಸಲ ಗಮನಿಸಿದೀನಿ, ಮತ್ತೆ ಈ ಕಾಗೇನೂ ಕೂಡ ನನ್ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾಳೆ. ಆಗ ಇವನು ಮನುಷ್ಯನ ರೀತಿ ಬದಲಾಗಿ ತನ್ ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ. ಅವಳು ಅಲ್ಲಿರೋ ವಿಷಯಗಳನ್ನ ನೋಡಿ ತುಂಬಾನೇ ಎಕ್ಸೈಟ್ ಆಗಿ ಏನೋ ಒಂದ್ ವಿಷಯನ ಹೇಳೋಕ್ ಬರ್ತಾಳೆ. ಅಷ್ಟೆಲ್ಲ ಇವರು ಅವಳನ್ನ ಪ್ರಜ್ಞೆ ತಪ್ಪಿಸಿ ಆ ಒಂದ್ ಸ್ಥಿತಿನಲ್ಲೇ ಅವಳನ್ನ ಅವಳ ಮನೆವರೆಗೂ ತಗೊಂಡೋಗಿ ಅವಳನ್ನ ಮಲಗಿಸ್ತಾರೆ. ಇನ್ನೊಂದ್ ಕಡೆ ಸ್ಟೀಫನ್ ಹುಚ್ಚಿನಂತೆ ಮಲಿಫಿಷೆಂಟ್ ನ ರೆಕ್ಕೆಗಳ ಜೊತೆ ರಾಣಿ ಯಾವ್ದೋ ಒಂದ್ ಕಾಯಿಲೆಗೆ ಬಿದ್ರು ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ. ಅರೋರಾ ಇವಾಗ ಬೇರೆ ಕಡೆ ಇರೋದ್ರಿಂದ ಆ ಶಾಪ ಖಂಡಿತ ಕೆಲ್ಸ ಮಾಡಲ್ಲ. ಆ ಕೆಲ್ಸ ಮಾಡದೆ ಹೋದ್ರೆ ನೀನ್ ಖಂಡಿತ ನಂಗೋಸ್ಕರ ಬಂದೇ ಬರ್ತೀಯಾ, ಹಾಗ್ ಬಂದಾಗ ನೀನ್ ಫೇಸ್ ಮಾಡೋಕ್ ನಾನ್ ತಯಾರಾಗಿರ್ತೀನಿ ಅಂತ ತನ್ನಲ್ಲಿ ತಾನೋ ಒಬ್ನೇ ಮಾತಾಡ್ಕೋತಾನೆ. ಮಲಿಫಿಷೆಂಟ್ ಈ ಕಡೆ ಅರೋರಾನ ಮೋರ್ಸಕ್ ಕರ್ಕೊ ಬಂದು ಎಲ್ಲಾ ಜೀವಿಗಳ ಜೊತೆ ಒಗ್ಗೋಗ್ ಮಾಡ್ತಾರೆ.
ದಿನಗಳು ಕಲಿತಾ ಕಲಿತಾ ಅವಳ ಮೇಲಿರೋ ಪ್ರೀತಿ ಅನ್ನೋದು ಇವ್ರಿಗೆ ತುಂಬಾನೇ ಜಾಸ್ತಿ ಆಗಿ ಇವ್ರು ಅವಳಿಗೆ ಕೊಟ್ಟಿರೋ ಆ ಶಾಪನ ರಿವರ್ಸ್ ಮಾಡೋಕ್ ಪ್ರಯತ್ನ ಪಡ್ತಾರೆ. ಹಾಗೆ ಎಷ್ಟೇ ಕಷ್ಟಪಟ್ಟರು ಆ ಶಾಪನಂತೂ ಹೊಡೆದಾಕೋಕ್ಕಾಗ್ತಾ ಇಲ್ಲ. ಆವಾಗ ತಾನೇ ಈ ಪ್ರಪಂಚದಲ್ಲಿರೋ ಯಾವುದೇ ಶಕ್ತಿನೂ ಆ ಶಾಪಕ್ಕೆ ಮುಕ್ತಿ ಕೊಡಲ್ಲ ಅಂತ ತಾನು ಹೇಳಿರೋ ವಿಷಯ ನೆನಪಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬಾ ನೊಂದ್ಕೋತಾರೆ. ಹಾಗೆ ಒಂದಿನ ಎಲ್ಲಾ ಫೇರಿಸ್ಗಳಿಗೂ ರೆಕ್ಕೆ ಇದೆ, ನಿಮ್ಗಿಲ್ವಾ ಅಂತ ಕೇಳ್ತಾಳೆ. ಹೌದು, ನಂಗೂ ರೆಕ್ಕೆಗಳಿದ್ವು, ಆದ್ರೆ ಅದನ್ನ ನಂಗೆ ಮೋಸ ಮಾಡಿ ಕತ್ತರಿಸ್ಬಿಟ್ರು. ಅವುಗಳು ತುಂಬಾನೇ ದೊಡ್ಡದಾಗಿದ್ವು, ಗಟ್ಟಿಯಾಗಿದ್ವು. ಅವ್ನ್ ಬಳಸ್ಕೊಂಡು ನಾನು ಮೋಡದ ಮೇಲೆ ಹಾರ್ತಾ ಇದ್ದೆ. ನಂಗೆ ಅವುಗಳ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಯಾವತ್ತೂ ಅವುಗಳು ನನ್ನ ಕೈ ಬಿಟ್ಟಿರ್ಲಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ. ಈ ಕಡೆ ಸ್ಟೆಫನ್ ಮ್ಯಾಲಿಫಿಷೆಂಟ್ ತನಗೋಸ್ಕರ ಬರ್ತಾ ಇದ್ದಾನೆ ಅಂತ ತುಂಬಾ ಹೆದರ್ಕೊಂಡು ಡೇ ಅಂಡ್ ನೈಟ್ ಕೆಲಸ ಮಾಡಿ ಕಬ್ಬಿಣದ ಆಯುಧಗಳನ್ನ ತಯಾರು ಮಾಡೋಕ್ ಹೇಳಿ ಕೆಲಸದವ್ರನ್ನ ಫೋರ್ಸ್ ಮಾಡ್ತಾನೆ. ಮ್ಯಾಲಿಫಿಷೆಂಟ್ ಇವಾಗ ಅರೋರಾಗ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕು ಅಂತ ಹೇಳಿ ಕರೆದು ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು, ಈ ಪ್ರಪಂಚ ಪೂರ್ತಿ ಕ್ರೂರವಾದ ವಿಷಯಗಳು ತುಂಬಾ ಇವೆ, ನೀನೊಂದ್ ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳೋವಾಗ, ಹೆದರ್ಕೋಬೇಡಿ, ನಂಗೆ ಆಲ್ಮೋಸ್ಟ್ 16 ವರ್ಷ ಆಯ್ತು, ನಾನು ನೋಡ್ಕೋತೀನಿ, ನಂಗೆ 16 ವರ್ಷ ಕಂಪ್ಲೀಟ್ ಆದ್ಮೇಲೆ ಮೋರ್ಸ್ಗೆ ಬಂದು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ, ಒಬ್ರನ್ನೊಬ್ರು ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ನೀನೇನೋ 16 ವರ್ಷ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾಗಿಲ್ಲ, ಇವಾಗ್ಲೂ ಕೂಡ ಇಲ್ಲೇ ಇರ್ಬೋದು ಅಂತ ಇವ್ರು ಹೇಳ್ದಾಗ ತುಂಬಾನೇ ಸಂತೋಷ ಪಟ್ಟವಳು. ನಾನು ಇಲ್ಲಿರೋ ಮರಗಳ ಮೇಲೆ ನಿದ್ರೆ ಮಾಡ್ತೀನಿ, ಇಲ್ಲಿರೋ ಹಣ್ಗಳನ್ನ ತಿಂತ ಎಲ್ಲಾ ಪ್ರಾಣಿಗಳ ಜೊತೆ ಸಂತೋಷವಾಗಿರ್ತೀನಿ ಅಂತ ಮಾತಾಡಿ ಇದ್ರ ಬಗ್ಗೆ ನನ್ನ ಆಂಟೀಸ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಒಂದ್ ಸಣ್ಣ ನದಿ ಪಕ್ಕದಲ್ಲಿ ನಿಂತು ಅವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋವಾಗ ಅಲ್ಲಿಗೊಬ್ಬ ಯುವರಾಜ ಬರ್ತಾನೆ. ಅವನ ಹೆಸರು ಫಿಲಿಪ್ ಅಂತ. ನಾನು ಸ್ಟೀಫನ್ನ ಕೋಟೆಗೆ ಹೋಗ್ಬೇಕು, ಅದ್ರ ದಾರಿ ಯಾವುದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಹೇಗ್ ಹೋಗ್ಬೇಕು ಅಂತ ಕೇಳ್ತಾ ಅರೋರನ್ ಸೌಂದರ್ಯ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಇವಳ್ಗೂ ಅವನ್ನ ತುಂಬಾ ಇಷ್ಟ ಆಗಿ ನೀನ್ ಮತ್ತೆ ಬರೋವಾಗ ಈ ಕಡೆ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಅವನು ಖಂಡಿತ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಇವಳು ತುಂಬಾ ಸಂತೋಷ ಪಟ್ಟು ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾಳೆ. ಆಗಿದ್ನಲ್ಲ ಒಂದ್ ಕಡೆಯಿಂದ ಮ್ಯಾಲಿಫಿಷೆಂಟ್ ಮತ್ತೆ ಡೈವಾಲ್ ನೋಡಿ ಅವ್ನು ಏನೋ ಒಂದ್ ವಿಷಯ ಹೇಳೋಕ್ ಬಂದಾಗ ಇವ್ರು ಅವನ್ನ ಬದಲಾಯಿಸ್ತಾರೆ. ಆ ಹುಡುಗ ಏನಾದ್ರೂ ಟ್ರೂ ಲವ್ ನಿಂದ ಅರೋರನ್ ಕಿಸ್ ಮಾಡಿದ್ರೆ ಅವ್ಳಿಗಿರೋ ಶಾಪ ಸರಿಯಾಗತ್ತೆ ಅಂತ ಹೇಳ್ತಾನೆ. ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಟ್ರೂ ಲವ್ ಅಂತ ಒಂದ್ ವಿಷಯ ಇಲ್ವೇ ಇಲ್ಲ, ಆದ್ರಿಂದಲೇ ನಾನು ಆವತ್ತಿನ ಕೋಪದಲ್ಲಿ ಈ ರೀತಿ ಒಂದ್ ಶಾಪನ್ ಕೊಟ್ಟೆ ಅಂತ ಹೇಳೋವಾಗ ನಿಮ್ ಕಣ್ಣೋಡ್ತಲೇನೋ ನಿಜವಾದ ಪ್ರೀತಿ ಅಂತ ಒಂದ್ ವಿಷಯ ಇಲ್ದೇ ಇರ್ಬೋದು, ಆದ್ರೆ ಅರೋರಾಗಿದು ಬದಲಾಗೋಕ್ ಚಾನ್ಸ್ ಇದೆ ಅಂತ ಡೈವಾಲ್ಡ್ ಹೇಳ್ತಾನೆ. ಈ ಕಡೆ ಈ ಮೂವರು ಕಿಂಗ್ ಸ್ಟೀಫನ್ ಅರೋರಾನ ಅವಳ 16ನೇ ಬರ್ಡೇ ದಿನ ಕರ್ಕೊಬರಕ್ ಹೇಳಿದ್ರ ಅಥವಾ ಬರ್ಡೇಗ್ ನಂತರ ಕರ್ಕೊಬರಕ್ ಹೇಳಿದ್ರ ಅಂತ ತುಂಬಾನೇ ಕನ್ಫ್ಯೂಸ್ ಆಗಿ ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇರೋವಾಗ ಅಲ್ಲಿಗೆ ಅರೋರಾ ಬರ್ತಾಳೆ. ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು ಅಂತ ಹೇಳಿ ನಾಳೆ ನಂಗೆ 16 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಸೊ ಇನ್ಮೇಲಿಂದ ನಾನು ಮೋರ್ಸ್ನಲ್ಲಿರೋ ಆಸೆ ಪಡ್ತೀನಿ ಅಂತ ಹೇಳೋವಾಗ ಇದನ್ ಕೇಳಿ ತುಂಬಾನೇ ಹೆದರ್ಕೊಂಡವ್ರು ಕಿಂಗ್ ಸ್ಟೀಫನೇ ನಿನ್ ತಂದೆ ಮತ್ತೆ ಮ್ಯಾಲಿಫಿಷೆಂಟೇ ನಿಂಗೆ ಈ ರೀತಿ ಒಂದ್ ಶಾಪನ್ ಕೊಟ್ಲು ಅಂತ ಎಲ್ಲಾ ವಿಷಯಗಳನ್ನು ಗೊತ್ತಿಲ್ಲದೆ ಬಾಯ್ ಬಿಡ್ಬಿಡ್ತಾರೆ. ತಕ್ಷಣನೇ ಇವಳು ಹೊರಟು ಮ್ಯಾಲಿಫಿಷೆಂಟ್ ನ ಮತ್ತೆ ಮೀಟ್ ಮಾಡಿ ಆಂಟೀಸ್ ಹೇಳಿದ್ರು ನಂಗೆ ನೀವು ಶಾಪ ಕೊಟ್ಟಿದ್ದೀರಾ ಅಂತ, ಅದ್ ನಿಜಾನ ಅಂತ ಕೇಳೋವಾಗ ಇವರು ಹೌದು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡೋಕ್ ಟ್ರೈ ಮಾಡ್ತಾರೆ. ಆದ್ರೆ ಅವಳು ನನ್ ಮುಟ್ಬೇಡಿ ಅಂತ ಹೇಳಿ ಅಳ್ತಾನೆ ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಇವರು ತುಂಬಾ ಕಷ್ಟಪಟ್ಟು ತಕ್ಷಣನೇ ಆ ಹುಡುಗನ್ ಕಂಡಿಡಿ ಅಂತ ಹೇಳಿ ಡೈವಾಲ್ನ ಕಳಿಸ್ತಾರೆ. ಈ ಕಡೆ ಅರೋರಾ ಒಂದ್ ಕುದುರೆನ್ ತಗೊಂಡು ಕೋಟೆಗೆ ಹೋಗಿ ತನ್ನ ತಂದೆ ಆಗಿರೋ ಸ್ಟೀಫನ್ ನ ಮೀಟ್ ಮಾಡ್ತಾಳೆ. ಆಗ ಅವನು ನೀನ್ ನೋಡೋಕ್ ನಿನ್ನ ಅಮ್ಮನ ರೀತಿನೇ ಕಾಣಿಸ್ತಾ ಇದೆಯಾ, ಮತ್ತೆ ಆ 3 ಮೂರ್ಖ ಫ್ಯಾರಿಸ್ಗಳು ಒಂದ್ ದಿನಕ್ ಮುಂಚೆನೆ ನಿನ್ನ ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ, ಸೊ ನಿನ್ನ ಸೇಫ್ ಆಗಿಡ್ಬೇಕು ಅಂತ ಅವನೊಂದ್ ಜಾಗದಲ್ಲಿ ಕೂಡಾಕೋಕ್ ಹೇಳಿ ಮ್ಯಾಲಿಫಿಷೆಂಟ್ ಇವಾಗ ಬರ್ತಾ ಇದ್ದಲ್ಲ, ನಾವೆಲ್ಲರೂ ತಯಾರಾಗಿರ್ಬೇಕು ಅಂತ ಸೈನಿಕರಿಗೆ ಹೇಳ್ತಾನೆ. ಈ ಮೂವರು ತುಂಬಾ ದಿನಗಳ ನಂತರ ಮತ್ತೆ ಫ್ಯಾರಿಸ್ಗಳಾಗಿ ಬದಲಾಗಿರೋದ್ರಿಂದ ತುಂಬಾ ಸಂತೋಷದಲ್ಲಿ ಅದೇ ಸಮಯ ಗಾಬ್ರಿನಲ್ಲಿ ಕೋಟೆಗೆ ಹೋಗ್ತಾ ಇರೋವಾಗ ಇಲ್ಲಿ ಇವಳಿಗೆ ಥೋರ್ಬೆರ್ನಲ್ಲಿ ಏನೋ ಒಂದ್ ರೀತಿ ಫೀಲ್ ಆಗ್ತಾ ಇದೆ. ಮತ್ತೆ ಯಾರೋ ಇವಳನ್ನ ಕರೆಯೋ ರೀತಿ ಒಂದ್ ಶಬ್ದ ಕೇಳಿ ಆ ಶಬ್ದ ಬರ್ತಾ ಇರೋ ಕಡೆ ತಕ್ಷಣನೇ ಹೊಡೋಕ್ ಶುರು ಮಾಡ್ತಾಳೆ. ಈ ಕಡೆ ಇವಳನ್ನ ಹುಡ್ಕೊಂಡ್ ಕಾಡಕ್ ಬಂದಿರೋ ಆ ಫಿಲಿಪ್ನ ಮ್ಯಾಲಿಫಿಷೆಂಟ್ ಪ್ರಜ್ಞೆ ತಪ್ಪಿಸಿ ಡೈವಾಲ್ನ ಒಂದ್ ಕುದುರೆ ರೀತಿ ಬದಲಾಯಿಸ್ಕೊಂಡು ಆ ಫಿಲಿಪ್ನು ತಗೊಂಡು ಇವ್ರಿವಾಗ ಹೊರಟು ಬರ್ತಾರೆ. ಇವಳಿವಾಗ ಶಾಪದ ಕಡೆ ಹೋಗ್ತಾ ಇದ್ದಾಳೆ, ಮ್ಯಾಲಿಫಿಷೆಂಟ್ ಕೋಟೆ ಕಡೆ ಬರ್ತಾ ಇದ್ದಾರೆ. ಇವಳು ಹಾಗೆ ಕೋಟೆನಲ್ಲಿ ತುಂಬಾ ದೂರ ನಡೆದು ಸ್ಟೀಫನ್ ಎಲ್ಲಾ ಸ್ಪಿನ್ನಿಂಗ್ ವೀಲ್ನು ಸುಟ್ಟಾಕಿರೋ ಆ ಟೆನ್ಷನ್ಗೆ ಬಂದಾಗ ಅಲ್ಲಿ ಮ್ಯಾಲಿಫಿಷೆಂಟ್ ನ ಶಾಪ ಅಡಗಿರೋ ಒಂದು ಸ್ಪಿನ್ನಿಂಗ್ ವೀಲ್ ತಾನಾಗೆ ಸರಿಯಾಗಿ ಇವಳು ಮುಂದೆ ನಿಲ್ಲುತ್ತೆ. ಇವಳು ಅದನ್ನ ಮುಟ್ಟಿ ತಕ್ಷಣನೇ ನಿದ್ರೆ ಮಾಡ್ತಾ ಕೆಳಗಡೆ ಬಿದ್ದೋಗ್ತಾಳೆ. ಆಗ ತುಂಬಾ ದೂರದಲ್ಲಿ ಬರ್ತಾ ಇರೋ ಮ್ಯಾಲಿಫಿಷೆಂಟ್ ನಿಂದಲೂ ಇದನ್ನೆಲ್ಲ ಫೀಲ್ ಮಾಡಕ್ಕಾಗ್ತಾ ಇದೆ. ಇವರು ಇವಾಗ ಕೋಟೆಗೆ ಬಂದ್ಮೇಲೆ ಒಳಗಡೆ ಒಂದು ದೊಡ್ಡ ಸೈನ್ಯ ನಮಗೋಸ್ಕರ ಕಾಯ್ತಾ ಇದೆ, ಒಳಗಡೆ ಹೋದ್ರೆ ಜೀವಂತವಾಗಿ ನಮ್ಮಿಂದ ಬರೋಕ್ಕಾಗಲ್ಲ ಅಂತ ಡೈವಾಲ್ ಹೇಳ್ತಾನೆ. ಹಾಗಾದ್ರೆ ನಾನ್ ಮಾತ್ರ ಹೋಗ್ತೀನಿ ಅಂತೇಳಿ ಮೆಲಿಫಿಷೆಂಟ್ ಹೊರಟಾಗ ನಿಮ್ಮನ್ನ ನಾನು ಒಂಟಿಯಾಗಿ ಬಿಡಲ್ಲ ಅಂತ ಹೇಳಿ ಇವನು ಕೂಡ ಅವ್ರ ಜೊತೆನೆ ಒಳಗಡೆ ಬರ್ತಾನೆ. ಕೋಟೆನಲ್ಲಿ ಸ್ಟೀಫನ್ ಆ ಫ್ಯಾರಿಸ್ನ ನೀವ್ ಏನ್ ಮಾಡಿದಿರಾ ನೋಡಿ ಅಂತ ಬೈತಾ ಇರೋವಾಗ ಟ್ರೂ ಲವ್ ಕಿಸ್ನಿಂದ ಈ ಶಾಪ ಸರಿಯಾಗತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಆ ರೀತಿ ಒಂದ್ ವಿಷಯ ಇಲ್ವೇ ಇಲ್ಲ ಅಂತ ಇವನು ಹೇಳಿ ತುಂಬಾನೇ ಕೋಪದಲ್ಲಿ ಅಲ್ಲಿಂದ ಹೊರಟೋಗ್ತಾನೆ. ಮ್ಯಾಲಿಫಿಷೆಂಟ್ ಕೋಟೆ ಒಳಗಡೆ ಬರ್ತಾ ಇರೋವಾಗ ಇವರು ಮೋರ್ಸನ್ ಸುತ್ತಲೂ ಹಾಕಿರೋ ಮುಳ್ಳನ್ ಬೇಲಿ ರೀತಿನೆ ಇವನು ಕೂಡ ಕಬ್ಬಿಣದಲ್ಲಿ ಒಂದ್ ದೊಡ್ಡ ಬೇಲಿ ಹಾಕಿದಾನೆ. ಅದನ್ನೆಲ್ಲ ದಾಟ್ಕೊಂಡು ಹೇಗೋ ಒಳಗಡೆ ಬಂದು ಕಾವಲ್ ಕಾಯ್ತಾ ಇರೋ ಒಬ್ಬ ಸೈನಿಕನ ಹೊಡೆದು ಫಿಲಿಪ್ನ ಅರೋರಾ ಇರೋ ರೂಮನ್ ಮುಂದೆ ಹಾಕಿ ಪ್ರಜ್ಞೆ ಬರೋ ಹಾಗೆ ಮಾಡಿ ಇವ್ರು ಒಂದ್ ಕಡೆ ಬಚ್ಚಿಟ್ಕೋತಾರೆ. ಆಗ ಶಬ್ದ ಕೇಳಿ ಹೊರಗಡೆ ಬಂದ ಆ ಪಿಕ್ಸಿ ಫ್ಯಾರಿಸ್ ಹತ್ರ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾನೆ. ಸ್ಟೀಫನ್ ನ ಕೋಟೆನಲ್ಲಿ ಅಂತ ಹೇಳೋವಾಗ ಈ ಒಂದ್ ಜಾಗನೇ ನಾನು ಹುಡುಕ್ತಾ ಇದ್ದೆ, ನನ್ನ ತಂದೆ ಕೂಡ ಒಬ್ರು ರಾಜ ಅಂತ ಹೇಳಿದಾಗ
ತಕ್ಷಣನೇ ಇವರಲ್ಲ ಹಾಗಾದ್ರೆ ನೀನೊಬ್ಬ ಯುವರಾಜ ಅಂತ ಹೇಳಿ ಅವನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇವನು ಅರೋರಾನ್ ನೋಡಿ ಇವಳಿಗೆ ಏನಾಯ್ತು ಅಂತ ಕೇಳಿದಾಗ ಇವರು ನಡೆದಿರೋ ಎಲ್ಲಾ ವಿಷಯಗಳನ್ನೂ ಹೇಳಿ ನೀನ್ ಅವಳನ್ನ ಟ್ರೂ ಲವ್ನಿಂದ ಕಿಸ್ ಮಾಡಿದ್ರೆ ಅವಳಿಗಿರೋ ಶಾಪ ಸರಿಯಾಗೋದಕ್ಕೂ ಚಾನ್ಸ್ ಇದೆ ಅಂತ ಹೇಳೋವಾಗ ಇದೇಗ್ ಸಾಧ್ಯ, ನಾನು ಇವಳನ್ನ ಬರೀ ಒಂದ್ಸಲ ಮಾತ್ರ ನೋಡಿದೀನಿ, ಇದು ಖಂಡಿತ ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ. ಇದ್ರೂ ಇವರು ಅವನ್ನ ಫೋರ್ಸ್ ಮಾಡಿದಾಗ ಸರಿ ಅಂತ ಅವನು ಅರೋರಾನ್ ಕಿಸ್ ಮಾಡ್ತಾನೆ. ಆದ್ರೆ ಇದು ಕೆಲಸ ಮಾಡ್ತಾ ಇಲ್ಲ. ಇದನ್ನೆಲ್ಲ ಮರೆಯಾಗಿದ್ದು ಮ್ಯಾಲಿಫಿಷೆಂಟ್ ನೋಡಿ ತುಂಬಾನೇ ನೊಂದ್ಕೋತಾರೆ. ಇದರಿಂದ ಪಿಕ್ಸಿ ಫೆರಿಸ್ಗಳು ನಿಂಗೆ ಕಿಸ್ ಮಾಡೋಕ್ ಸ್ವಲ್ಪನೂ ಬರಲ್ಲ ಅಂತ ಹೇಳಿ ಫಿಲಿಪನ್ ಬೈದು ಅಲ್ಲಿಂದ ಕರ್ಕೊಂಡೋಗ್ತಾರೆ. ಅದೇ ಸಮಯ ಮ್ಯಾಲಿಫಿಷೆಂಟ್ ಅಲ್ಲಿಗೆ ಬಂದು ನಿದ್ರೆ ಮಾಡ್ತಾ ಇರೋ ಅರೋರಾನ್ ನೋಡಿ ನಾನು ನಿಂಗೊಂದು ದೊಡ್ಡ ಅನ್ಯಾಯ ಮಾಡಿದೀನಿ, ಆದ್ರೆ ಅದಕ್ಕೇನು ಇವಾಗ ಕ್ಷಮೆ ಕೇಳಲ್ಲ. ನಂಗೆ ಆವತ್ತಿನ ಮನಸ್ಥಿತಿ ಕೋಪ ಮತ್ತೆ ಸೇಡ್ ತೀರ್ಸ್ಕೊಳ್ಳೋದ್ರ ಮೇಲಿತ್ತು. ಆವಾಗ ತಾನೇ ನೀನು ಬಂದೆ ನನ್ನ ಜೀವನನೇ ಸಂತೋಷವಾಗಿ ಬದಲಾಯಿಸ್ತೆ. ಆದ್ರೆ ಇವಾಗ ನಾನು ನಿನ್ನ ಪೂರ್ತಿಯಾಗಿ ಕಲ್ಕೊಂಡಿದೀನಿ ಅಂತ ಫೀಲ್ ಮಾಡಿ ನಾನ್ ಜೀವಂತವಾಗಿರೋವರೆಗೂ ನಿಂಗೆ ಯಾವ್ದೇ ರೀತಿ ತೊಂದ್ರೆನೂ ಬರೋಕ್ ಬಿಡ್ದೆ, ನನ್ ಸಾಯೋವರೆಗೂ ನಿನ್ ಮುಖ ನೋಡ್ತಾನೆ ಇರ್ತೀನಿ ಅಂತ ಹೇಳಿ ಹಾಗೆ ಫೀಲ್ ಮಾಡ್ತಾ ಅರೋರಾನ್ ಕಿಸ್ ಮಾಡ್ತಾರೆ. ಸರಿ ಅಂತ ಇವ್ರಿಂದ ಹೊರಟಾಗ ಅರೋರಾ ಕಣ್ಬಿಡ್ತಾಳೆ. ಏನಂತ ನೋಡಿದ್ರೆ ಮ್ಯಾಲಿಫಿಷೆಂಟ್ ಮನಸ್ಸಿನಲ್ಲಿ ಅರೋರಾ ಮೇಲೆ ನಿಜವಾದ ಪ್ರೀತಿ ಇರೋದ್ರಿಂದ ಅವಳಿಗಿರೋ ಶಾಪ ಅನ್ನೋದು ಸರಿಯಾಗಿದೆ. ಇದು ನೋಡಿ ಇವರು ತುಂಬಾ ಸಂತೋಷ ಪಡ್ತಾ ಇರೋವಾಗ ನಿಜವಾದ ಅವ್ರ ಪ್ರೀತಿ ಯಾವತ್ತೂ ಸುಳ್ಳಲ್ಲ ಅಂತ ಡೈವಾಲ್ಡ್ ಹೇಳ್ತಾನೆ. ಇನ್ನೊಂದ್ ಕಡೆ ಮ್ಯಾಲಿಫಿಷೆಂಟ್ ಕೋಟೆಗೆ ಬಂದಿರೋ ವಿಷಯ ಸ್ಟೀಫನ್ ಗೊತ್ತಾಗಿ ಅರೋರಾ ಮತ್ತೆ ಇವರಿಬ್ರು ಹೊರಗಡೆ ಬರ್ತಾ ಇರೋವಾಗ ಅವನು ಒಂದ್ ದೊಡ್ಡ ಕಬ್ಬಣದ ಬಲೆಯಿಂದ ಮ್ಯಾಲಿಫಿಷೆಂಟ್ ನ ಸೆರೆ ಹಿಡಿದು ಬಿಡ್ತಾನೆ. ನೋವ್ನಲ್ಲಿ ಇವರು ತುಂಬಾ ಕಷ್ಟಪಟ್ಟರು ಕೂಡ ಡೈವಾಲ್ನ ಒಬ್ಬ ಡ್ರ್ಯಾಗನ್ ರೀತಿ ಬದಲಾಯಿಸ್ಬಿಡ್ತಾರೆ. ಇವಾಗ ಮ್ಯಾಲಿಫಿಷೆಂಟ್ ಅರೋರಾನ ಹೋಗೋ ಕೇಳಿದಾಗ ಇವಳು ಹೊರಟು ಒಂದು ರೂಮಿಗೆ ಬಂದು ಅಲ್ಲೊಂದು ಬಾಕ್ಸ್ನೊಳಗಡೆ ಮ್ಯಾಲಿಫಿಷೆಂಟ್ನ ರೆಕ್ಕೆಗಳು ಇನ್ನೂ ಜೀವಂತವಾಗಿರೋದನ್ನ ಗಮನಿಸಿ ಸೊ ಅದನ್ನ ಕೆಳಗಡೆ ತಲ್ಲಿ ಹೊಡೆದಾಕಿ ಅವ್ರ ರೆಕ್ಕೆಗಳನ್ನ ಹೊರಗಡೆ ಬಿಡ್ಬಿಡ್ತಾಳೆ. ಅದಾದ ತಕ್ಷಣನೇ ಹಾರ್ ಬಂದು ಮ್ಯಾಲಿಫಿಷೆಂಟ್ನ ದೇಹದ ಜೊತೆ ಮತ್ತೆ ಸೇರ್ಕೊಳ್ಳುತ್ತೆ. ಇವಾಗ ಅವರು ಇವನ್ನ ಕೊಲ್ಲೋಕ್ ಟ್ರೈ ಮಾಡಿದ್ರು, ಕೊನೆಗೆ ಅದಕ್ಕೆ ಮನಸ್ಸು ಬರದೆ ಇಲ್ಲಿಗೆ ಎಲ್ಲ ಮುಗೀತು ಅಂತೇಳಿ ಹೊರಟಾಗ ಸ್ಟೀಫನ್ ಅವ್ರನ್ನ ಮತ್ತೆ ಅಟ್ಯಾಕ್ ಮಾಡಿ ಇವನ್ ಜಗಲ್ದಲ್ಲಿ ಅವನು ಕೆಳಗಡೆ ಬಿದ್ದು ಹಾಗೆ ತೀರ್ಕೋತಾನೆ. ಇದೆಲ್ಲ ಮುಗಿದ ನಂತರ ಮ್ಯಾಲಿಫಿಷೆಂಟ್ ಮ್ಯಾಜಿಕ್ ನಿಂದ ಕೊಡಿರೋ ಬೇಲಿನ ತೆಗೆದಾಗ ಮೋರ್ಸ್ ತನ್ನ ಹಳೆ ಸೌಂದರ್ಯನ ಮತ್ತೆ ಪಡ್ಕೊಳ್ಳುತ್ತೆ. ಮೋರ್ಸಿಗೆ ಹೊಸ ರಾಣಿಯಾಗಿ ಅರೋರಾನ ಅನೌನ್ಸ್ ಮಾಡಿದಾಗ ಅಲ್ಲಿರೋ ಎಲ್ಲಾ ಕ್ರಿಯೇಚರ್ಸ್ಗಳು ಇವನ್ನ ಸ್ಲೀಪಿಂಗ್ ಬ್ಯೂಟಿ ಅಂತ ಕರೆಯೋಕ್ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆನೆ ಎರಡು ಸಾಮ್ರಾಜ್ಯಗಳ ಮಧ್ಯೆ ಇರೋ ತೊಂದರೆ ಸರಿಯಾಗಿರೋದು ಒಬ್ಬ ಹೀರೋ ಅಥವಾ ಒಬ್ಬ ವಿಲ್ಲನ್ ನಿಂದಲ್ಲ, ಅವೆರಡು ಸೇರಿರೋ ಮ್ಯಾಲಿಫಿಷೆಂಟ್ ನಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.